ಗುಡ್ ಈವ್ನಿಂಗ್, ವೆಲ್ಕಮ್. ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಹರೀಶ್ ನಾಗರಾಜು. ಅವ್ರಿಗೆ ಬಂದು 3 ದಿನ ಆಯಿತು. DK ಶಿವಕುಮಾರ್ ಅವರು ಒಂದು ರೀತಿ ಮುಖ್ಯಮಂತ್ರಿಗಳ ವಿರುದ್ಧ ಬ್ಲಾಸ್ಟ್ ಆಗ್ತಿದ್ದಾರೆ. ಮುಖ್ಯಮಂತ್ರಿಗಳು ಅಂದಾಗ ನೆನಪಾಯಿತು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ನವೆಂಬರ್ 2ನೇ ತಾರೀಕಿಗೆ ಸೆಂಚುರಿ ಬಾರಿಸ್ತಿದ್ದಾರೆ. ಆದರೆ ಆ ಪಕ್ಷದ ಅಧ್ಯಕ್ಷರ ಜೊತೆ ಮುಸುಕಿನ ಗುದ್ದಾಟ ಜೋರಾಗಿ ನಡೀತಾ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ BJP 31ನೇ ತಾರೀಕು ಅಧಿಕಾರ ಹಿಡಿತಾ ಇದೆ. ಆದರೆ 50-50 ಸೂತ್ರ ಇನ್ನೂ ವರ್ಕೌಟ್ ಆಗಿಲ್ಲ. ಠಾಕ್ರೆ ಸಾಹೇಬರು ಬೇರೆ ನಮಗೆ ಬೇರೆದೇ ದಾರಿ ಇದೆ ಅಂತಿರೋದು ಹಲವಾರು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ರಿಟೈರ್ಡ್ ಆಗೋದಕ್ಕೆ ಇನ್ನು 10 ದಿನ ಮಾತ್ರ ಬಾಕಿ ಇದೆ. ಹಲವಾರು ದೊಡ್ಡ ತೀರ್ಮಾನಗಳು ಇತ್ಯರ್ಥ ಆಗಬೇಕು. ಒಂದು ಕಡೆ ಅಯೋಧ್ಯೆ ರಾಮ ಜನ್ಮಭೂಮಿ ಗಲಾಟೆ, ಇನ್ನೊಂದು ಕಡೆ ಶಬರಿಮಲೆ ಗಲಾಟೆ, ಮಗದೊಂದು ಕಡೆ ಹಲವಾರು ಗಲಾಟೆಗಳು ಕೂಡ ಇತ್ಯರ್ಥ ಆಗಬೇಕು. ಏನಾಗುತ್ತೆ ಏನೋ ಕಾದ್ ನೋಡೋಣ. ಎಲ್ಲ ಸುದ್ದಿ ಹೊತ್ತು ನಿಮ್ಮ ಮುಂದೆ ಇದ್ದೀನಿ. ಶುರು ಮಾಡೋಣ. ಮೊದಲಿಗೆ ಹೆಡ್ಲೈನ್ಸ್. ತವರಿಗೆ ಬಂದ 3 ದಿನದಲ್ಲಿ ಬಂಡೆ ಬ್ಲಾಸ್ಟ್. ಮೆಡಿಕಲ್ ಕಾಲೇಜ್ಗಾಗಿ ಸಿಎಂ ಜೊತೆ ಫೈಟ್. ರಾಜಕೀಯ ನಿವೃತ್ತಿಯಾದರೂ ಬಿಡಲ್ಲ ಅಂದ್ರು ಸುಧಾಕರ್. ನವೆಂಬರ್ 2ಕ್ಕೆ BSY ಸರ್ಕಾರಕ್ಕೆ 100 ದಿನ. ಪಕ್ಷದಿಂದಲೇ 100 ದಿನೋತ್ಸವಕ್ಕೆ ಸಿದ್ಧತೆ. ಯಡಿಯೂರಪ್ಪನವರ ಮೇಲೆ ಮತ್ತೆ ಕಟೀಲ್ ಸವಾರಿಯಂತೆ. ಫಿಫ್ಟಿ ಅಧಿಕಾರ ಸೂತ್ರದ ಒಪ್ಪಂದವಾಗಿಲ್ಲ. ಶಿವಸೇನೆಗೆ BJP ಬಿಗ್ ಶಾಕ್. ನಮಗೂ ಬೇರೆ ದಾರಿ ಇದೆ ಅಂತಿದ್ದಾರೆ ಉದ್ಧವ್ ಠಾಕ್ರೆ. ಕೇರಳದಲ್ಲಿ 4 ನಕ್ಸಲರ ಎನ್ಕೌಂಟರ್. ಚಿಕ್ಕಮಗಳೂರಿನ 2 ಹತ್ಯೆ. ಮೋದಿ ಶಾ ಕೊಹ್ಲಿಗೆ ಉಗ್ರರಿಂದ ಬೆದರಿಕೆ ಪತ್ರವಂತೆ. CJI ನಿವೃತ್ತಿಗೆ 10 ದಿನ ಬಾಕಿ. 5 ಮಹತ್ವದ ಕೇಸ್ಗಳ ಮೇಲೆ ಎಲ್ಲರ ಚಿತ್ತ. ಅಯೋಧ್ಯೆ, ಶಬರಿಮಲೆ, ರಫೇಲ್ ಕೇಸ್ ಏನಾಗುತ್ತವೆ? ತಿಹಾರ್ ಜೈಲಿನಲ್ಲಿದ್ರು, ಅದಾದ್ಮೇಲೆ ಬೇಲ್ ಸಿಕ್ತು. ಹೊರಗೆ ಬಂದಿದ್ದಾರೆ DK ಶಿವಕುಮಾರ್. ರಾಜಕೀಯ ಹೋರಾಟದ ಅಖಾಡಕ್ಕಿಳಿದಿದ್ದಾರೆ ಅನಿಸ್ತಾ ಇದೆ. ಸತತವಾಗಿ 2 ದಿನಗಳಿಂದ ಟೆಂಪಲ್ ರನ್ ಮಾಡಿದ್ರು ಬಂಡೆ. ಇವತ್ತು BJP ವಿರುದ್ಧ ವಾರ್ ಶುರು ಮಾಡಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಮಂಜೂರಾಗಿದ್ದ ಮೆಡಿಕಲ್ ಕಾಲೇಜನ್ನ ಹೇಗೆ ಚಿಕ್ಕಬಳ್ಳಾಪುರಕ್ಕೆ ಕೊಟ್ರಿ? ನಾನಿರೋ ಮಾತೇ ಇಲ್ಲ ಅಂತ CM ಮೇಲೆ ರಾಂಗ್ ಆಗಿದ್ದಾರೆ DK ಶಿವಕುಮಾರ್. ಇದು ಅಂತ್ಯ ಅಲ್ಲ, ಇದು ಪ್ರಾರಂಭ. ಈ DK ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ಳುವಂತ ರಾಜಕಾರಣಿ ಅಲ್ಲ. ಇದು ಅಂತ್ಯ ಅಲ್ಲ, ಆರಂಭ. ನಾನು ಸುಮ್ಮನೆ ಕೂರೋ ಶಿವಕುಮಾರ್ ಅಲ್ಲ. ಬೆಂಗಳೂರಿಗೆ ಬಂದ ದಿನ ಕನಕಪುರ ಬಂಡೆ ಹೇಳಿದಂತೆ ಸುಮ್ಮನೆ ಕೂರಲ್ಲ ಅನ್ನೋ ಸಂದೇಶವನ್ನ ಮತ್ತೊಮ್ಮೆ ರವಾನಿಸಿದ್ದಾರೆ. ತವರೂರಿಗೆ ಮಿಸ್ ಆಗ್ತಿರೋ ಮೆಡಿಕಲ್ ಕಾಲೇಜ್ ಕನಕಪುರದಲ್ಲೇ ಆಗಬೇಕು ಅಂತ ರಾಜಾಹುಲಿ ವಿರುದ್ಧ ಹಕ್ಕು ಮಂಡಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ಯಾಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ? ಮಾದೇವಿ ವಿಚಾರದ ಯಾಕೆ ಫೈಟ್ ಮಾಡ್ತಾ ಇದ್ದೀವಿ? ತಮಿಳುನಾಡವ್ರು ಯಾಕೆ ಫೈಟ್ ಮಾಡ್ತಾ ಇದ್ದಾರೆ? ಇಟ್ ಈಸ್ ದೇರ್ ರೈಟ್. ಸೊ ಹಂಗೆ ಇದು ನಾವು ವಿಧಾನಸೌಧದಲ್ಲಿ ಬಜೆಟಲ್ಲಿ ಪಾಸ್ ಮಾಡಿದಂಥ ವಿಚಾರ. ಅದನ್ನು ಇವರು ಬಂದು ಏಕಾಏಕಿ ಕ್ಯಾನ್ಸಲ್ ಮಾಡ್ತಾರೆ ಅಂತಂದರೆ ಈ DK ಶಿವಕುಮಾರ್ ಸುಮ್ಮನೆ ಕೂತ್ಕೊಳ್ಳುವಂಥ ರಾಜಕಾರಣಿ ಅಲ್ಲ. CM ಯಡಿಯೂರಪ್ಪ ಕನಕಪುರಕ್ಕೆ ಮಂಜೂರಾಗಿದ್ದ ಮೆಡಿಕಲ್ ಕಾಲೇಜನ್ನ ಅನರ್ಹ ಶಾಸಕ ಡಾಕ್ಟರ್ ಸುಧಾಕರ್ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ದ್ವೇಷದ ರಾಜಕಾರಣ ಮಾಡಲ್ಲ ಅಂತಾನೆ ಮೆಡಿಕಲ್ ಕಾಲೇಜನ್ನ ಕನಕಪುರದಿಂದ ಚಿಕ್ಕಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿದ್ರು. ಇದಕ್ಕೆ DKಶಿ ಕೆರಳಿ ಕೆಂಡವಾಗಿದ್ದಾರೆ. ಕುಮಾರಸ್ವಾಮಿ ಅವರು ದುಡ್ಡು ರಿಲೀಸ್ ಮಾಡಿದ್ದಾರೆ. ಕ್ಯಾಬಿನೆಟ್ ಬಂದು ಪಾಸ್ ಆಗಿದೆ. ಕಾಂಟ್ರಾಕ್ಟರ್ಗೆ ವರ್ಕಿಂಗ್ ಆರ್ಡರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಅಮೆರಿಕಾಗೆ ಹೋಗಲಿಲ್ಲ ಅಂತಂದರೆ ನಾನು ಭೂಮಿ ಪೂಜೆ ಅವ್ರ ಕೈಲಿ ಮಾಡಿಸ್ತಿದ್ದೆ. ನಾನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ಇಡೀ ಅಪೋಸಿಷನ್ ಪಾರ್ಟಿಯವರೆಲ್ಲ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ನಾನು ಯಾವ ಕಾರಣಕ್ಕೂ ದ್ವೇಷದ ರಾಜಕಾರಣ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಪ್ರಾಣ ಅದೇ ವಿಧಾನಸೌಧದಲ್ಲಿ ಹೊಂಟೋದ್ರೂ ಚಿಂತೆ ಇಲ್ಲ. ಐ ವಿಲ್ ನಾಟ್ ಲೀವ್ ದಟ್ ಮೆಡಿಕಲ್ ಕಾಲೇಜ್. ಯಾಕೆ ಬರೀ ಅದೊಂದು ಕಾಲೇಜ್ಗೋಸ್ಕರ ನನ್ನ ಸ್ವಾರ್ಥ ಇತ್ತು, ನಂಗೆ ಸ್ವಾರ್ಥ ಇದೆ. ನಾವು ರಾಜಕಾರಣಿಗಳು ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನೆಲ್ಲ ಬೇಕಾದ್ರೆ ನಾನು ಚೇರ್ನ ತ್ಯಾಗ ಮಾಡ್ಕೊಳಕ್ಕೆ ರೆಡಿ ಇದ್ದೀವಿ. DKಶಿ ಹಠ ಅನರ್ಹ ಶಾಸಕ ಡಾಕ್ಟರ್ ಸುಧಾಕರ್ ನಡುವೆ ಯುದ್ಧಕ್ಕೂ ನಾಂದಿ ಹಾಡಿದೆ. ಸುಧಾಕರ್ ಯಾರ್ರಿ ನಮಗೆ? ಅವ್ರ ಕ್ಷೇತ್ರದ ಅವ್ರು ಏನು ಬೇಕಾದ್ರು ಅಗೇಸ್ತನಾರು ಮಾಡ್ಕೊಳ್ಳಿ, ನನಗೆ ನ್ಯಾಣಾಕ್ಲಿ. ಅದಕ್ಕೆಲ್ಲ ಐ ಆಮ್ ಲೀಸ್ಟ್ ಬಾದರ್ಡ್. ಇಟ್ ಇಸ್ ಪಾಲಿಟಿಕ್ಸ್. ಪ್ರಾಣ ಬಿಡುವಂಥ ಮಾತೇನು ಬೇಡ. ಪ್ರಾಣ ಉಳಿಸೋದಕ್ಕೆ ಆಸ್ಪತ್ರೆ ಮಾಡೋದು, ಮೆಡಿಕಲ್ ಕಾಲೇಜ್ ಮಾಡೋದು, ಬೈ ಎಲೆಕ್ಷನ್ ಬರೋಕ್ಕಿಂತ ಮುಂಚೆನೇ ಅದಕ್ಕೆ ಶಂಕುಸ್ಥಾಪನೆ ಹಾಕ್ಸೋದು 100ಕ್ಕೆ 100 ಸತ್ಯ. ಮಾನ್ಯ ಯಡಿಯೂರಪ್ಪನವ್ರ ಕೈಯಲ್ಲಿ ಶಂಕುಸ್ಥಾಪನೆ ಹಾಕ್ಸೋದು ಖಂಡಿತವಾಗಿ. ಇಲ್ಲ ಅಂತಂದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಹೊರತು ಮೆಡಿಕಲ್ ಕಾಲೇಜು ಈ ಜಿಲ್ಲೆಗೆ ಆಗಬೇಕು ಅಂತಲೇ ನಾನು
ಇವತ್ತು ಭಾಳ ಗಟ್ಟಿಯಾದಂಥ ತೀರ್ಮಾನದಿಂದ ತಗೊಂಡಿದ್ದೀವಿ. ಇನ್ನು ಸದಾಶಿವನಗರದಲ್ಲಿನ ಡಿಕೆಶಿ ನಿವಾಸಕ್ಕೆ ಇಂದು ರಾಜಕೀಯ ನಾಯಕರ ದಂಡೆ ಆಗಮಿಸಿತ್ತು. ಅನರ್ಹ ಶಾಸಕ ನಾರಾಯಣಗೌಡ ಕೂಡ ವಿಸಿಟ್ ಮಾಡಿದ್ದು ವಿಶೇಷ. ರಾಜಕೀಯ ಹೋರಾಟದ ಜೊತೆಗೆ ಇಡಿ ಕೇಸ್ನಲ್ಲಿ ಕಾನೂನು ಹೋರಾಟಕ್ಕೂ ಡಿಕೆಶಿ ಸಜ್ಜಾಗ್ತಿದ್ದಾರೆ. ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.